ನಮಸ್ಕಾರ. ನಿಮ್ಮೆಲ್ಲರ ನೆಚ್ಚಿನ ಕೋರ್ಟ್ ಬೀಟ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಕನ್ನಡದಲ್ಲಿ ಕಾನೂನು ಮಾಹಿತಿ ನೀಡುವ ವೇದಿಕೆ. ಮಾರಾಟ ಪ್ರಮಾಣ ಪತ್ರ ಕಡ್ಡಾಯ ನೋಂದಣಿಯ ದಾಖಲೆ ಅಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಿದೆ. ಬಹಿರಂಗ ಹರಾಜಿನಲ್ಲಿ ಖರೀದಿಸಿದ ಆಸ್ತಿಗೆ ನೀಡುವ ಮಾರಾಟ ಪ್ರಮಾಣಪತ್ರ ಸೇಲ್ ಸರ್ಟಿಫಿಕೇಟ್ ಅನ್ನು ನೋಂದಣಿ ಕಚೇರಿಯ ಪುಸ್ತಕ ಸಂಖ್ಯೆ 1ರಲ್ಲಿ ದಾಖಲಿಸುವುದನ್ನು ಹೊರತುಪಡಿಸಿ ಕಡ್ಡಾಯವಾಗಿ ನೋಂದಾಯಿಸಬೇಕೆಂದಿಲ್ಲ. ಇದು 2021ರಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿದ ಮಹತ್ವದ ತೀರ್ಪು. ಈ ತೀರ್ಪಿನ ಬಗ್ಗೆ ಒಂದು ವಿಶ್ಲೇಷಣೆ ಇಲ್ಲಿದೆ. ಈ ಮಹತ್ವದ ತೀರ್ಪು ನೀಡಿರುವುದು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಗೌರವಾನ್ವಿತ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ. ಮೈಸೂರು ವಿಜಯನಗರದ ನಿವಾಸಿ ಜಯರಾಮ್ ಎಂಬವರು ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ತೀರ್ಪಿನ ಸಾರಾಂಶ ಏನೆಂದರೆ, ಬಹಿರಂಗ ಹರಾಜಿನಲ್ಲಿ ಖರೀದಿಸಿದ ಆಸ್ತಿಯ ನೋಂದಣಿ ಅಗತ್ಯವಿದೆಯೇ ಎಂಬುದು. ಅರ್ಜಿದಾರರು ಬ್ಯಾಂಕಿನ ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿದ್ದು, ಅಲ್ಲಿ ಹರಾಜಿಗಿಟ್ಟ ಆಸ್ತಿಯನ್ನು ಖರೀದಿಸಿದ್ದರು. ಈ ಆಸ್ತಿಯ ಮಾರಾಟ ಪ್ರಕ್ರಿಯೆ ನೋಂದಣಿಯಾಗಿರಲಿಲ್ಲ. ಆದರೆ ಬಹಿರಂಗ ಹರಾಜಿನಲ್ಲಿ ಖರೀದಿಸಿದ ಆಸ್ತಿಯ ನೋಂದಣಿಯಾಗಿಲ್ಲ ಎಂಬ ಕಾರಣಕ್ಕೆ ಮಾರಾಟ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಎಂದು ಅರ್ಥವಲ್ಲ. ಇಂತಹ ಆಸ್ತಿಯ ಮಾಲಕತ್ವ ವರ್ಗಾವಣೆಗೆ ಯಾವುದೇ ತೊಡಕು ಇಲ್ಲ ಎಂದು ನ್ಯಾಯಪೀಠ ತೀರ್ಪು ನೀಡಿದೆ. ಪ್ರಕರಣದ ಅರ್ಜಿದಾರ ಜಯರಾಮ್ ಎಂಬವರು 2017ರ ಜೂನ್ 2ರಂದು ಕರ್ನಾಟಕ ಬ್ಯಾಂಕ್ನಿಂದ ಹರಾಜಿಗಿಟ್ಟ ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜಿನಲ್ಲಿ ಖರೀದಿಸಿದ್ದರು. ಆ ಬಳಿಕ 2020ರ ನವೆಂಬರ್ನಲ್ಲಿ ಅವರು ಸೇಲ್ ಸರ್ಟಿಫಿಕೇಟ್ನ್ನು ನೋಂದಣಿ ಮಾಡಲು ಮೈಸೂರು ಉತ್ತರ ಉಪ ನೋಂದಣಿ ಕಚೇರಿಗೆ ಭೇಟಿ ನೀಡಿದರು. ಅಲ್ಲಿ ಸೇಲ್ ಸರ್ಟಿಫಿಕೇಟ್ನ್ನು ನೋಂದಣಿ ಮಾಡಲು ಉಪ ನೋಂದಣಾಧಿಕಾರಿಯವರು ನಿರಾಕರಿಸಿದರು. ಅವರು ಕೊಟ್ಟ ಹಿಂಬರಹ ಹೀಗಿತ್ತು: ರವರಿಗೆ ಕೆ.ಎಸ್. ಜಯರಾಮ ಬಿನ್ ಸಿದ್ದೇಗೌಡ 1585 2ನೇ ಹಂತ್ 5ನೇ ಮೇನ್ ವಿಜಯನಗರ ಮೈಸೂರು 57001 ಹಿಂಬರಹ ವಿಷಯ ದಸ್ತಾವೇಜು ಹಾಜರಾತಿಯ ಕಾಲ ವಿಳಂಬದ ಬಗೆಗೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾವುಗಳು ಮೈಸೂರು ಉತ್ತರ ಉಪನೋಂದಣಿ ಕಚೇರಿಗೆ ಹಾಜರುಪಡಿಸಿರುವ ಸೇಲ್ ಸರ್ಟಿಫಿಕೇಟ್ ದಸ್ತಾವೇಜನ್ನು ದಿನಾಂಕ 2017ರ ಜೂನ್ 2ರಂದು ಬರೆದುಕೊಟ್ಟಿದ್ದು, ನೋಂದಣಿ ಕಾಯ್ದೆ 1908ರ ಕಲಂ 23ರಂತೆ 4 ತಿಂಗಳುಗಳನ್ನು ಮೀರಿರುವುದರಿಂದ ಹಾಗೂ ಕಲಂ 24ರಂತೆ ಅಧಿಕವಾಗಿ 4 ತಿಂಗಳುಗಳು ಮೀರಿರುವುದರಿಂದ ದಸ್ತಾವೇಜನ್ನು ನೋಂದಣಿಯಿಂದ ನಿರಾಕರಿಸಲಾಗಿದೆ. ಈ ಹಿಂಬರಹದಿಂದ ಬಾಧಿತರಾದ ಅರ್ಜಿದಾರರು ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದರು. ಸೇಲ್ ಸರ್ಟಿಫಿಕೇಟ್ನ್ನು ನೋಂದಣಿ ಮಾಡಲು ಎದುರುದಾರರಿಗೆ ನಿರ್ದೇಶನ ನೀಡಬೇಕು ಎಂದು ಅವರು ನ್ಯಾಯಪೀಠವನ್ನು ಮನವಿ ಮಾಡಿದ್ದರು. ನೋಂದಣಿ ಕಾಯ್ದೆ 1908ರ ಕಲಂ 17 ಉಪಕಲಂ 2 ರ ಪ್ರಕಾರ ಕೆಲವೊಂದು ದಾಖಲೆಗಳನ್ನು ನೋಂದಣಿ ಮಾಡಬೇಕಾದ ದಾಖಲೆಗಳಿಂದ ಹೊರಗಿಡಲಾಗಿದೆ. ಅದರಲ್ಲಿ ಸಿವಿಲ್ ಅಥವಾ ಕಂದಾಯ ಅಧಿಕಾರಿಗಳಿಗೆ ಸಾರ್ವಜನಿಕ ಹರಾಜಿನಲ್ಲಿ ಮಾರಾಟವಾದ ಸ್ಥಿರಾಸ್ತಿಯ ಮಾರಾಟ ಪ್ರಮಾಣಪತ್ರವು ಒಳಗೊಂಡಿದೆ ಎಂಬುದನ್ನು ನ್ಯಾಯಪೀಠ ಗಮನಿಸಿತು. ಸೇಲ್ ಸರ್ಟಿಫಿಕೇಟ್ನ್ನು ಖರೀದಿದಾರರು ವೈಯಕ್ತಿಕವಾಗಿ ನೋಂದಣಿ ಕಚೇರಿಗೆ ಭೇಟಿ ನೀಡಿ ಸೆಕ್ಷನ್ 89 ಸಬ್ ಸೆಕ್ಷನ್ 4 ಪ್ರಕಾರ ನೋಂದಣಿ ಕಚೇರಿಯ ಪುಸ್ತಕ ವ್ಯವಕಲನ 1ರಲ್ಲಿ ನೋಂದಾಯಿಸಬೇಕೆಂದಿಲ್ಲ. ಕಂದಾಯ ಅಧಿಕಾರಿಯು ನೋಂದಣಿ ಕಚೇರಿಗೆ ಸೇಲ್ ಸರ್ಟಿಫಿಕೇಟ್ನ ಪ್ರತಿಯನ್ನು ರವಾನಿಸುವ ಮೂಲಕ ನೋಂದಣಿ ಕಚೇರಿಯ ಪುಸ್ತಕ ವ್ಯವಕಲನ 1ರಲ್ಲಿ ನೋಂದಣಿ ಮಾಡಬೇಕು ಎಂದು ನ್ಯಾಯಪೀಠ ಹೇಳಿದೆ. ಸದ್ರಿ ಪ್ರಕರಣದಲ್ಲಿ ಕಂದಾಯ ಅಧಿಕಾರಿಯು ಮಾರಾಟ ಪ್ರಮಾಣಪತ್ರದ ಪ್ರತಿಯನ್ನು ನೋಂದಣಿ ಕಚೇರಿಗೆ ಕಳುಹಿಸಿಲ್ಲ ಎಂಬುದನ್ನು ಗಮನಿಸಿದ ನ್ಯಾಯಪೀಠ ಮತ್ತೊಂದು ಪ್ರತಿಯನ್ನು ಕಳುಹಿಸುವಂತೆ ಕಂದಾಯ ಅಧಿಕಾರಿಗೆ ನಿರ್ದೇಶನ ನೀಡಿದೆ. ಈ ಪ್ರತಿಯನ್ನು ಆದೇಶ ದೊರೆತ 2 ತಿಂಗಳೊಳಗೆ ನೋಂದಣಿ ಕಚೇರಿಯ ಪುಸ್ತಕ ವ್ಯವಕಲನ 1ರಲ್ಲಿ ನಮೂದು ಮಾಡಬೇಕು ಎಂದು ನ್ಯಾಯಪೀಠ ನಿರ್ದೇಶನ ನೀಡಿತು. ನಿಮಗೆ ಈ ಸುದ್ದಿ ಮಾಹಿತಿಯುಕ್ತ ಅನಿಸಿದರೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡಿ. ಕೋರ್ಟ್ ಬೀಟ್ ನ್ಯೂಸ್ ನಿಮಗೆ ಹಲವು ಉಪಯುಕ್ತ ಸುದ್ದಿಗಳನ್ನು ನೀಡುತ್ತಾ ಬಂದಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ. ಹೆಚ್ಚಿನ ಮಾಹಿತಿಗಾಗಿ ಕೋರ್ಟ್ ಬೀಟ್ ನ್ಯೂಸ್ ನೋಡ್ತಾ ಇರಿ.